ಪ್ರೆಸ್ ಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಲ್ಲೆಲೂಯ. ಏಷಾಯ 62:3. ಹಲ್ಲೆಲೂಯ. ಏಷಾಯ 62ನೇ ಅಧ್ಯಾಯ 3ನೇ ವಚನ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷ್ಟನಾಗಿಯೂ ಇರುವಿ. ಹಾಲೆಲೂಯ. ಪ್ರೀತಿಯ ದೇವರ ಜನರೇ, ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಏನೆಂಬುದಾಗಿ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷ್ಟನಾಗಿಯೂ ಇರುವಿ. ಹಾಲೆಲೂಯ. ಪ್ರಿಯರೇ, ದೇವರು ನಮಗೆ ಏನಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇದನ್ನು ಯಾಕೆ ನಮಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇದನ್ನು ಪದೇ ಪದೇ ನಮಗೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಲ್ಲೆಲೂಯ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿ ಇದ್ದೀಯಾ. ಹಲ್ಲೆಲೂಯ. ಸುಂದರ ಕಿರೀಟವಾಗಿ ಇದ್ದೀಯಾ. ಹಲ್ಲೆಲೂಯ. ಆತನ ಹಸ್ತದಲ್ಲಿ ಇದ್ದೀಯಾ. ಆತನನ್ನು ಅಂಗೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಹಲ್ಲೆಲೂಯ. ಹುಟ್ಟಿದಾಗಲೇ ನಿನ್ನನ್ನು ಆತನು ಕಂಡುಕೊಂಡಿದ್ದಾನೆ. ತಾಯಿಯ ಗರ್ಭದಲ್ಲಿ ಇರುವಾಗಲೇ ನನ್ನನ್ನು ಕಂಡುಕೊಂಡಿದ್ದಾನೆ. ಹಲ್ಲೆಲೂಯ. ನೀನು ಹುಟ್ಟಿಂದನಿಂದನೂ ಕೂಡ ಸಾಯೋವರೆಗೂ ನೀನು ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬುದಾಗಿ ನಿನಗೆ ಕಲಿಸಿಕೊಡ್ತಾ ಇದ್ದಾನೆ, ತಿಳಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ತಿಳಿಸಿಕೊಡ್ತಾ ಇದ್ದಾನೆ. ಏನೆಂಬುದಾಗಿ. ಅಲ್ಲ ರೀ, ನೀವು ಈ ಥರ ಹೇಳ್ತಾ ಇದ್ದೀರಾ, ಬಟ್ ಆದರೆ ಎಷ್ಟು ಅನೇಕ ಜನಗಳಿದ್ದಾರಲ್ಲ, ಮಾಡಬಾರ್ದೆಲ್ಲ ಅನಾಚಾರ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಎಲ್ಲನೂ ಮಾಡ್ತಾ ಇದ್ದಾರಲ್ಲ, ಮತ್ತು ಅವ್ರಿಗೆ ದೇವ್ರು ಹೇಳಿ, ಓಕೆ, ದೇವರು ಅವ್ರಿಗೂ ಕೂಡ ಹೇಳ್ತಾ ಇದ್ದಾನೆ. ಇಲ್ಲಿ ಎಷ್ಟೋ ಅನೇಕ ದೇವಜನಗಳಿಂದ, ಎಷ್ಟೋ ದೇವರ ಸೇವಕರಿಂದ, ಎಷ್ಟೋ ವಾಕ್ಯಗಳಿಂದ ಅವ್ರಿಗೆ ಹೇಳ್ತಾ ಇದ್ದಾನೆ, ತಿಳಿಸುತ್ತಾ ಇದ್ದಾನೆ. ಆದರೂ ಅವರು ತಿಳ್ಕೊಳ್ತಾ ಇಲ್ಲ, ಅವರು ಗ್ರಹಿಸಿಕೊಳ್ತಾ ಇಲ್ಲ ಏನೆಂಬುದಾಗಿ. ದೇವರು ವಾಕ್ಯಗಳನ್ನು ಮಾತಾಡುವಾಗ ಹಲ್ಲೆಲೂಯ ಅವರು ಗ್ರಹಿಸಿಕೊಳ್ತಾ ಇಲ್ಲ. ಅಯ್ಯೋ, ನಿಜವಾದ ದೇವರು ಇದಲ್ವಾ, ನಾನು ತಿಳಿದುಕೊಳ್ಬೇಕಲ್ವಾ. ಹಲ್ಲೆಲೂಯ. ನಿಜವಾದ ಪ್ರೀತಿ ಗ್ರಹಿಸಿಕೊಳ್ಬೇಕಲ್ವಾ, ನಿಜವಾದ ಏನೆಂಬುದಾಗಿ ನಾನು ಕಲಿತುಕೊಳ್ಬೇಕಲ್ವಾ ಏನೆಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇಲ್ಲ, ಅವರು ತಿಳಿದುಕೊಳ್ತಾ ಇಲ್ಲ. ಅದಕ್ಕೋಸ್ಕರನೇ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯ. ನೀನು ಯೆಹೋವನಿಂದಲೇ ಸೃಷ್ಟಿಯಾಗಿರುತ್ತೀಯ. ಯೆಹೋವನೇ ನಿನ್ನನ್ನು ಬೊಂಬೆಯಾಗಿ ಮಣ್ಣಿನಿಂದ ರೂಪಿಸಿದ್ದಾನೆ. ಹಲ್ಲೆಲೂಯ. ಪ್ರಿಯರೇ, ನಿನ್ನನ್ನು ಮಣ್ಣಿನಿಂದ ದೇವರು ರೂಪಿಸಿದ್ದಾನೆಂಬುದ್ರೆ, ಹಲ್ಲೆಲೂಯ, ದೇವರು ನಿನ್ನನ್ನು ಯಾವ ರೀತಿ ಅಂದವಾಗಿ ರೂಪಿಸಿದ್ದಾನೆ, ಯಾವ ರೀತಿಯಾಗಿ ಅಂದವಾಗಿ ನಿನ್ನ ಜೀವಿತ ಇರಬೇಕೆಂಬುದಾಗಿ ಗ್ರಹಿಸಿಕೊಂಡಿದ್ದಾನೆಂಬುದು ತಿಳ್ಕೊಂಡಿಲ್ಲ. ಹಲ್ಲೆಲೂಯ. ನಿಜವಾಗಲೂ ತಿಳ್ಕೊಂಡಿಲ್ಲ. ಅದಕ್ಕೋಸ್ಕರನೇ ದೇವರು ನಿನಗೆ ತಿಳಿಸುತ್ತಾ ಇದ್ದಾನೆ. ಹಲ್ಲೆಲೂಯ. ನನ್ನ ಮಕ್ಕಳನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ. ಹಲ್ಲೆಲೂಯ. ಅವರಿಗೆ ಏನು ಬೇಕೋ, ಅವರಿಗೆ ಏನು ಬೇಡವೋ ಅದೆಲ್ಲ ನನಗೆ ಗೊತ್ತಿದೆ. ಅವರಿಗೆ ಏನು ಕೊಟ್ಟರೆ ಚೆನ್ನಾಗಿರ್ತದೋ. ಹಲ್ಲೆಲೂಯ. ಯಾವ ರೀತಿಯಾಗಿ ಅವರಿಗೆ ಅಂದರೆ ಒಂದು ದಿನ ನಾನು ಕೊಟ್ಟಾಗ ಅವರು ವರ್ಣಿಸೋಕ್ಕೂ ಕೂಡ ಆಗೋದಿಲ್ಲ. ಅಯ್ಯೋ, ದೇವರನ್ನು ಇಂಥದ್ದು ಕೊಟ್ಬಿಟ್ಟ. ಹಲ್ಲೆಲೂಯ. ಇಂಥದ್ದು ದೇವರನ್ನು ಕೊಟ್ಟಿದ್ದಾನೆ ನಿಜವಾಗ್ಲೂ. ಅಂದರೆ ದೇವರಿಗೆ ನನ್ನ ಬಗ್ಗೆ ಕಾಳಜಿ ಇದೆ, ಜವಾಬ್ದಾರಿ ಇದೆ. ನಾನೇ ತಿಳ್ಕೊಂಡಿಲ್ಲ ಎಂಬುದಾಗಿ ನೀನು ಗ್ರಹಿಸಿಕೊಳ್ತೀಯ. ಹಲವಾರು ಜನಗಳು ಕೂಡ ವಾಕ್ಯ ಹೇಳಿದ್ದೀಯಲ್ವಾ, ಅವರು ಕೂಡ ತಿಳಿದುಕೊಳ್ಳುತ್ತಾರೆ. ಒಂದು ಸಮಯ ಬಂದಾಗ ನಿಜವಾಗ್ಲೂ ತಿಳಿದುಕೊಳ್ತಾರೆ. ಹಲ್ಲೆಲೂಯ. ಅಲ್ಲಿವರೆಗೂ ವೇಟ್ ಮಾಡು, ಕಾಯ್ತಾ ಇರು. ಹಲ್ಲೆಲೂಯ. ದೇವ್ರು ಹೇಳ್ತಾ ಇದ್ದಾನೆ ಅಲ್ವಾ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿದ್ದೀಯಾ. ಹಲ್ಲೆಲೂಯ. ಸುಂದರ ಕಿರೀಟವಾಗಿದ್ದೀಯಾ. ಕಿರೀಟ ಅಂದರೆ ಏನು? ಹಲ್ಲೆಲೂಯ. ರಾಜ ರಾಣಿಗೆ ಹೆಮ್ಮೆ ಕೊಡುವಂಥ ವಿಷಯ. ಹಲ್ಲೆಲೂಯ. ಅದೇ ರೀತಿಯಿಂದನೂ ಕೂಡ ದೇವರು ನಿನ್ನನ್ನು ರಾಜ ರಾಣಿಯಾಗಿ ಮಾಡಬೇಕೆಂದರೆ ಸಮಯ ಹಿಡಿತದೆ. ಹಲ್ಲೆಲೂಯ. ಅದಕ್ಕೋಸ್ಕರನೇ ದೇವರು ನಿನಗೆ ತಿಳಿಸುತ್ತಾ ಇದ್ದಾನೆ, ನೀನು ನನ್ನ ಮಗು, ನೀನು ನನ್ನ ಮಗಳು, ನೀನು ನನ್ನ ಮಗನು. ಬೇರೆ ಯಾರೋ ಏನೋ ಹೇಳ್ತಿದ್ದಾರಂತ. ಹಲ್ಲೆಲೂಯ. ಜನಗಳು ಏನೋ ಮಾತಾಡ್ತಾ ಇದ್ದಾರಂತ ಯಾಕೆ ಕಿವಿಗೊಡುತ್ತೀಯ? ಹಲ್ಲೆಲೂಯ. ವಾಗ್ದಾನ ಕೊಟ್ಟಿದ್ದು ನಾನು. ಹಲ್ಲೆಲೂಯ. ಪ್ರಿಯರ, ನಾವು ನೋಡ್ತೇವೆ, ನಮಗೇನಾದರೂ ಒಂದು ಕಷ್ಟ ಬಂದ್ಬಿಟ್ಟಿದೆ ಅಂದರೆ ಸಾಕು, ಏನಾದರೂ ದುಃಖ ಬಂದ್ಬಿಡೋದಂದ್ರೆ ಸಾಕು, ಕುಗ್ಗಿ ಹೋಗ್ಬಿಡ್ತೀವಿ. ಹಲ್ಲೆಲೂಯ. ಏನಪ್ಪ ಮುಂದೆ ನನ್ನ ಜೀವನ ಎಸ್ಸಾಯ, ಯಾಕೆ ನನ್ನ ಈ ರೀತಿ ತಂದುಬಿಟ್ಟೆ ನೀನು? ನಿಜವಾಗ್ಲೂ ನನ್ನ ಜೀವನದಲ್ಲಿ ನೀನು ಇದೆಯಾ? ಹಲ್ಲೆಲೂಯ. ನಾನು ನಿಜವಾಗ್ಲೂ ನಾನು ನೋಡ್ತಾ ಇದ್ದೀಯಾ?
ನನ್ನ ಕಷ್ಟ ನಿನಗೆ ಗೊತ್ತಾಗ್ತಾ ಇದೆಯಾ? ನಿನ್ನ ಮಗನಿಗೆ, ನಿನ್ನ ಮಗಳಿಗೆ ಈ ಪರಿಸ್ಥಿತಿ ಬಂದಿದೆ, ನೀನು ನಿಜವಾಗ್ಲೂ ಗ್ರಹಿಸಿಕೊಳ್ತಾ ಇದೀಯಾ ಅಂತ ನಿನ್ನ ದೇವರಿಗೆ ಹೇಳ್ತಾ ಇದ್ದೀಯೇನೋ? ಅದಕ್ಕೋಸ್ಕರ ದೇವರು ನಿನಗೆ ಹೇಳ್ತಾ ಇದ್ದಾನೆ ನೋಡು. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ದೇವರು ನಿನಗೆ ತಿಳಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಪರಿಸ್ಥಿತಿಗಳನ್ನ ನಾನು ನೋಡ್ತಾ ಇದ್ದೇನೆ, ನಿನ್ನ ಕಷ್ಟಗಳನ್ನು ನಾನು ನೋಡ್ತಾ ಇದ್ದೇನೆ, ನಿನಗೆ ಪ್ರತಿಯೊಂದು ನಷ್ಟಗಳನ್ನು ನಾನು ನೋಡ್ತಾ ಇದ್ದೇನೆ. ಯಾರ ಮನುಷ್ಯರ ಕಡೆಗೂ ಕೂಡ ಕಿವಿಗೊಡಬೇಡ, ನನ್ನ ಸ್ವರಕ್ಕೆ ಕಿವಿಗೊಡು. ಹಲ್ಲೆಲೂಯಾ. ನನ್ನ ವಾಕ್ಯಗಳನ್ನು ಧ್ಯಾನಿಸು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಿನಗೆ ಎಷ್ಟು ಕಷ್ಟ ಬಂದಿರ್ಬೋದು, ನಷ್ಟ ಬಂದಿರ್ಬೋದು, ನಿನಗೇನೇ ಒಂದು ನೋವಾಗಿರ್ಬೋದು, ಕ್ಷಣ ಮಾತ್ರದಲ್ಲಿ ಹೋಗಿ ಬೈಬಲ್ ಹಿಡ್ಕೋ. ಹಲ್ಲೆಲೂಯಾ. ಅದರಲ್ಲಿ ನಿನಗೆ ಬೇಕಾಗಿರುವಂಥ ಮಾತುಗಳನ್ನೇ ದೇವರು ಮಾತಾಡುತ್ತಾನೆ. ಹಲ್ಲೆಲೂಯಾ. ಅದರ ಮುಖಾಂತರ ನಿನಗೆ ತಿಳಿಸಿಕೊಡ್ತಾನೆ. ಮನುಷ್ಯರ ಕಡೆ ಗಮನ ಕೊಡಬೇಡ. ಹಲ್ಲೆಲೂಯಾ. ನಶಿಸಿ ಹೋಗೋ ಆತ್ಮಗಳ ಕಡೆ ಗಮನ ಕೊಡಬೇಡ. ಅವು ಇವತ್ತಿರ್ತವೆ, ನಾಳೆ ಹೋಗ್ತವೆ. ದೇವರ ವಾಕ್ಯ ಯುಗ ಯುಗಾಂತರವರೆಗೂ ನಿಲ್ಲಿಸುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ವಾಕ್ಯ ಕಡೆಗೆ ಗಮನ ಕೊಡಬೇಕು, ದೇವರ ಕಡೆಗೆ ಗಮನ ಕೊಡಬೇಕು, ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗಿಕೊಳ್ಬೇಕು. ಒಂದೇ ಒಂದು ಕಷ್ಟ ಬಂದದಂದರೆ ಸಾಕು ನಮ್ಮ ಜೀವಿತದಲ್ಲಿ, ದೇವರೇ ಬೇಡ ನನಗೆ ಅಂತ ಹಿಂದೆ ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ದೇವರೇ ನನಗೆ ಬೇಡಪ್ಪ ಅಂತ ಹಿಂದೆ ಹೋಗ್ತೀವಿ. ನನ್ನ ಮಗನಿಗೆ, ನನ್ನ ಮಗಳಿಗೆ ನಾನು ಕೊಡಬೇಕಂತ ನನ್ನ ಕೈ ಹಿಡ್ಕೊಂಡಿದ್ದೀನಿ. ನನ್ನ ಹಸ್ತದಲ್ಲೇ ಅವ್ರು ಇದ್ದಾರೆ, ಅವರ ಜೀವಿತ ನನ್ನ ಹಸ್ತದಲ್ಲೇ ಹಿಡ್ಕೊಂಡಿದ್ದೀನಿ. ನಾನು ಕೊಡಬೇಕಂತ ಕಾಯ್ತಾ ಇದ್ದೀನಿ. ನನ್ನ ಮಕ್ಕಳು ಹಿಂದೆ ಹೋಗ್ತಾ ಇದ್ದಾರಲ್ಲ ಅಂತ ಅದನ್ನು ದುಃಖ ಪಡ್ತಾ ಇದ್ದಾರೆ ಗೊತ್ತಾ? ನಿನ್ನ ವಿಷಯದಲ್ಲಿ ದುಃಖ ಪಡ್ತಾ ಇದ್ದಾನೆ. ಎಷ್ಟು ಮುಂದೆ ಬಂದಿದೀಯಾ ನೀನು? ಹಲ್ಲೆಲೂಯಾ. ಸೊ ಪ್ರಿಯರೇ, ನಾವು ಒಂದು ಹೇಳ್ತೇನೆ, ನಾವು ಸ್ಪೋರ್ಟ್ಸ್ ಆಟದಲ್ಲಿ ಆಡುವಾಗ, ರನ್ನಿಂಗ್ ರೇಸ್ ನಮಗೆ ಓಟದಲ್ಲಿ ಇಟ್ಟಾಗ ನಾವು ಓಡ್ತೇವೆ, ಕಾಲಿಗೆ ಪೆಟ್ಟಾಗ್ಬಿಡ್ತದೆ, ಕೆಳಗಡೆ ಬಿದ್ದು ಹೋಗ್ಬಿಡ್ತೇವೆ. ಅಯ್ಯೋ ನನ್ನ ಕೈಲಿನ ಆಗ್ತಾ ಇಲ್ಲ, ನಾನು ಮುಂದೆ ಓಡೋದಕ್ಕಾಗ್ತಾ ಇಲ್ಲ, ಯಾರಾದರೂ ಮುಂದೆ ಹೋಗಲಿ ಅಂತ ಹೇಳಿ ನೀನು ಕೂತ್ಕೊಂಡಿದ್ದೀಯಾ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಮುಂದೆ ಹೋಗೋರು ಹೋಗ್ತಾರೆ. ಹಲ್ಲೆಲೂಯಾ. ಅವರಿಗೆ ಒಳ್ಳೆ ರೀತಿಯಿಂದಾಗಿ ಕಾರ್ಯಗಳು ನಡೀತದೆ, ಅವರು ಗೆಲ್ತಾರೆ ಓಟವನ್ನು ಓಡಿ. ನಿನ್ನ ಜೀವನದಲ್ಲೂ ಕೂಡ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ರೆ, ಆ ಪೆಟ್ಟನ್ನು ಕೂಡ ನನ್ನಿಂದ ಓಡಿಸುವಂಥ ಶಕ್ತಿ ದೇವರು ನನಗೆ ಕೊಡ್ತಾನೆ. ಹಲ್ಲೆಲೂಯಾ. ದೇವರು ನನಗೆ ಕೊಡ್ತಾನೆ. ನಾನು ಓಡ್ತೇನೆ, ನೋವಾದರೂ ಕೂಡ ಓಡ್ತೇನೆ ಎಂಬುದಾಗಿ ನೀನು ಓಡ್ತಾ ಇದ್ದರೆ, ಹಲ್ಲೆಲೂಯಾ, ನಿನ್ನ ಕಣ್ಣೀರು ರಕ್ತವಾಗಿ ಸುರಿತಾ ಇದ್ದರೆ, ಆ ರಕ್ತ, ಆ ಕಣ್ಣೀರಿಗೂ ಪ್ರತಿಯೊಂದಕ್ಕೂ ಕೂಡ ದೇವರು ಬೆಲೆ ಕಟ್ಟುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರು ಬೆಲೆ ಕಟ್ಟುತ್ತಾನೆ. ಅದಕ್ಕಾಗಿಯೇ ಓಟವನ್ನು ನಿಲ್ಲಿಸಬೇಡ. ಹಲ್ಲೆಲೂಯಾ. ಓಡ್ತಾ ಇದ್ದೀಯ ಅಲ್ವಾ, ಮುಂದೆ ಓಡು. ಪೆಟ್ಟಾದ್ರೂ ಕೂಡ ಮುಂದೆ ಓಡು. ಹಲ್ಲೆಲೂಯಾ. ನನ್ನ ಕೈಲಿ ಆಗಲ್ಲ ಅಂತ ಹಿಂದೆ ಕೂಡಬೇಡ. ಹಿಂದೆ ಕೂತ್ಕೊಂಡಿದೀಯಾ ಅಂತ ಹೇಳಿದ್ರೆ ಮುಂದೆ ಓಡೋದಕ್ಕೆ ನಿನ್ನ ಕೈಲಿ ಆಗೋದಿಲ್ಲ. ಇದನ್ನೇ ಎದುರಿಸಿಲ್ಲ ಅಂತ ಹೇಳಿದ್ರೆ, ಈ ಪರಿಸ್ಥಿತಿಗಳನ್ನು ನೀನು ಎದುರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನನ್ನ ಜೀವಿತದಲ್ಲಿ ಮುಂದೆ ಬರುವ ಅನೇಕ ಕಷ್ಟಗಳಿವೆ, ಅನೇಕ ದುಃಖಗಳಿವೆ, ಅನೇಕ ಸಂಕಟಗಳಿವೆ. ಅದರಿಂದ ನೀನು ಪಾರಾಗಬೇಕಲ್ವಾ? ಹಲ್ಲೆಲೂಯಾ. ಅದರಿಂದ ಪಾರಾಗಬೇಕಂದ್ರೆ ಮೊದಲು ಇದರಿಂದ ಪಾರಾಗಬೇಕು ನೀನು. ಹಲ್ಲೆಲೂಯಾ. ಇದರಿಂದ ಪಾರಾದರೆ ನನ್ನ ಮಗಳಿಗೆ, ನನ್ನ ಮಗನಿಗೆ ಕಷ್ಟ ಕೊಟ್ಟರು, ನೋವು ಕೊಟ್ಟರು, ನನ್ನ ಮಕ್ಕಳು ಗೆಲ್ತಾರಪ್ಪ. ಹಲ್ಲೆಲೂಯಾ. ನಾನು ಅವ್ರಿಗೆ ಕೊಡಬೇಕಾಗಿದೆ, ನಾನು ಕೊಡ್ತೀನಪ್ಪ ಅಂತ ದೇವರು ನೋಡ್ತಾ ಇದ್ದಾನೆ, ಎದುರು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಪೆಟ್ಟಾದರೂ ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಸಂಕಟಗಳು, ನೋವುಗಳು ಬರ್ತವೆ. ಇವೆಲ್ಲ ಬರುವುದು ಯಾವುದಕ್ಕೆ ಗೊತ್ತಾ? ಯಾವುದಕ್ಕೋಸ್ಕರ ಗೊತ್ತಾ? ನೀನು ಅನ್ಕೊತಾ ಇರ್ತೀಯ, ನನ್ನ ಕೈಲಿ ಒಂದು ವಿಷಯ ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ, ಯಾರಾದರೂ ನನಗೇನಾದರೂ ಅಂದ್ಬಿಟ್ರೆ, ಯಾರಾದರೂ ನನಗೆ ಮೋಸ ಮಾಡಿಬಿಟ್ರೆ, ಯಾರಾದರೂ ನನಗೆ ಕಷ್ಟ ಕೊಟ್ಬಿಟ್ರೆ, ನೋವು ಕೊಟ್ಬಿಟ್ರೆ, ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ತಡ್ಕೊಳಕ್ಕೆ ಶಕ್ತಿ ನನಗಿಲ್ಲ ಅಂತ ನೀನು ಕುಗ್ಗಿ ಹೋಗಿರ್ಬೋದು. ಆ ಕಷ್ಟಗಳು, ನಷ್ಟಗಳು, ನೋವುಗಳು, ಹಿಂಸೆಗಳು, ಅವಮಾನಗಳು, ಅಪನಿಂದೆಗಳು ಬರುವುದು ಯಾವುದಕ್ಕೆ ಗೊತ್ತಾ? ನೀನು ಕಷ್ಟಗಳಿಗೆ ನೋವು ಪಡಲಾರ್ದಂತೆ, ದುಃಖಗಳಿಗೆ ಕುಗ್ಗಿ ಹೋಗಲಾರ್ದಂತೆ, ಶೋಧನೆಗೆ ಬೀಳಲಾರ್ದಂತೆ, ಹೌದು ನಾನು ಇದನ್ನು ಜಯಿಸ್ತೇನೆ, ಮುಂದೆ ಗಟ್ಟಿಯಾಗಿ ನಿಲ್ತೇನೆ ಎಂಬುದಾಗಿ ನೀನು ನಿಲ್ಲಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಸಮುದ್ರದಲ್ಲಿ ಒಂದು ಹುಲ್ಲು ಕಡ್ಡಿ ಸಿಕ್ಕಿದೆ, ಅದೇ ನಮಗೆ ಆಸರೆ. ಹಲ್ಲೆಲೂಯಾ. ಒಂದು ಹುಲ್ಲು ಕಡ್ಡಿ ನಮಗೆ ಸಿಗ್ತಾ ಇದೆ ಸಮುದ್ರದಲ್ಲಿ, ನಾವು ನದಿ ದಾಟೋದಕ್ಕೆ. ಹಲ್ಲೆಲೂಯಾ. ನಾವು ಸಮುದ್ರದಿಂದ ನಾವು ದಂಡಿಗೆ ಹೋಗ್ಬೇಕಂದ್ರೆ ಆ ಹುಲ್ಲು ಕಡ್ಡಿ ಹಿಡ್ಕೊಂಡು, ಆ ನಂಬಿಕೆ ಹಿಡ್ಕೊಂಡು ಹೋಗು. ಅದರಿಂದನಾದರೂ ನೀನು ಪಡ್ಕೊಳ್ತೀಯ ಜಯವನ್ನು, ಅದರಿಂದನಾದರೂ ಹೋಗ್ತೀಯ ನೀನು ದಂಡಿಗೆ. ಅದನ್ನು ಬಿಟ್ಟು
ಈ ಹುಲ್ಲಿಂದ ನನಗೇನು ಸಾಧ್ಯ ಆಗ್ತಾ ಇಲ್ಲ, ಹಲ್ಲೆಲೂಯಾ, ನಾನು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಇದರಿಂದ ಎಂಬುದಾಗಿ ನೀನು ಅಲ್ಲೇ ಆಲೋಚನೆ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ಮುಳುಗಿ ಹೋಗ್ತೀಯ ಬ್ರದರ್ ಸಿಸ್ಟರ್, ಮುಳುಗಿ ಹೋಗ್ಬಿಡ್ತೀಯ ಸಮುದ್ರದಲ್ಲಿ. ದೇವರು ನಿನಗೆ ಹುಲ್ಲು ಕಡ್ಡಿ ಆಗಿದ್ದಾನೆ. ಅದು ನಿನ್ನ ನಂಬಿಕೆ ಮೇಲೇ ಕೂತಿದೆ, ನಿನ್ನ ನಂಬಿಕೆ ಮೇಲೇ ಆಧಾರವಾಗಿದೆ. ಆ ಹುಲ್ಲು ಕಡ್ಡಿಯನ್ನು ನೀನು ಹಿಡ್ಕೊಂಡು ಹೋದರೆ ಅದು ಹುಲ್ಲು ಕಡ್ಡಿ ಆಗೋದಿಲ್ಲ, ದೊಡ್ಡದ ಹಗ್ಗ ಆಗಿ ನಿನಗೆ ಮಾರ್ಪಡ್ತದೆ. ಹಲ್ಲೆಲೂಯಾ. ಆ ಹಗ್ಗವನ್ನು ದೇವರು ನಿನಗೆ ನಂಬಿಕೆಯ ಮುಖಾಂತರವಾಗಿ ಭರವಸೆಗಳನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಕಣ್ಣೀರಿಡುವವರೇ, ಕಷ್ಟಪಡುವವರೇ, ನಿಮ್ಮ ಕಣ್ಣೀರೆಲ್ಲ ಕಣ್ಮರೆಯಾಗುವುದು, ನಿಮ್ಮ ಕಷ್ಟಗಳೆಲ್ಲ ಆನಂದವಾಗುವುದು. ವೇದನೆ ಪಡುವವರೇ ಸಹಿಸಿಕೊಳ್ಳಿ ವೇದನೆ, ಸ್ವರ್ಗಲೋಕದಲ್ಲಿ ನಿಮಗೆ ಸಿಗುವುದು ಸಂಭಾವನೆ. ಹಲ್ಲೆಲೂಯಾ. ಕಣ್ಣೀರಿಡುವವರೇ, ದುಃಖ ಪಡುವವರೇ, ನಿಮ್ಮ ಕಣ್ಣೀರೆಲ್ಲ ಕಣ್ಮರೆಯಾಗುವುದು, ನಿಮ್ಮ ಕಷ್ಟಗಳೆಲ್ಲ ಆನಂದವಾಗುವುದು. ಹಲ್ಲೆಲೂಯಾ. ದೇವರು ಬೇಗನೆ ಬರುತ್ತಾನೆ ಬ್ರದರ್ ಸಿಸ್ಟರ್, ನಿಮಗೆ ಕೊಡಬೇಕಾದದ್ದು ಆತನು ಕೊಡುತ್ತಾನೆ. ಹಲ್ಲೆಲೂಯಾ. ಮನುಷ್ಯರ ಕಡೆಗೆ ಗಮನ ಕೊಡಬೇಡ. ಮನುಷ್ಯರು ಒಂದಲ್ಲ ಒಂದು ಮಾತಾಡ್ತಾ ಇರ್ತಾರೆ, ಅದ್ರ ಕಡೆಗೆ ಗಮನ ಕೊಡಬೇಡ. ಹಲ್ಲೆಲೂಯಾ. ಅದ್ರ ಕಡೆಗೆ ಕಿವಿ ಕೊಡಬೇಡ. ಅಯ್ಯೋ ಹೌದಾ, ಮನುಷ್ಯರು ಹಿಂಗೆ ಮಾತಾಡ್ತಾರೆ, ಹಿಂಗಾಗ್ಬಿಡ್ತದೇನೋ, ಹಂಗಾಗ್ಬಿಡ್ತಾರೆ ಅಂತ ನೀನು ಒಂದು ಸತಿ ಕಿವಿ ಕೊಟ್ಟಿದ್ದೀಯ ಅಂತ ಹೇಳಿದ್ರೆ ನಿನ್ನ ಜೀವಿತ ಸತ್ತು ಹೋಗ್ಬೇಕೆಂಬುದಾಗಿ ತೀರ್ಮಾನ ಮಾಡ್ತೀಯ. ಹಲ್ಲೆಲೂಯಾ. ನನಗೆ ಯಾರು ಏನೇ ಹೇಳಲಿ, ಯಾರು ಏನೇ ಬಿಡಲಿ, ನನಗೊಂದು ನಂಬಿಕೆ ಸಿಕ್ಕಿದೆ, ನನಗೊಂದು ಹುಲ್ಲು ಕಡ್ಡಿ ಸಿಕ್ಕಿದೆ ಸಮುದ್ರದಲ್ಲಿ, ಇದನ್ನು ಹಿಡ್ಕೊಂಡು ಹೋದರೆ ನನಗಿದು ಹಗ್ಗಾಗಿ ಮಾರ್ಪಡ್ತದೆ, ಇದು ಹರಿದು ಹೋಗೋದಿಲ್ಲ ಅಂತ ನೀನು ಮುಂದೆ ಹೋಗಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಿನ್ನ ಜೀವಿತ ಮಾರ್ಪಡ್ತದೆ ಪ್ರಿಯರೇ. ಹಲ್ಲೆಲೂಯಾ. ಮಾರ್ಪಡ್ತದೆ. ಅದಕ್ಕೋಸ್ಕರನೇ ದೇವರ ವಾಕ್ಯದ ಮುಖಾಂತರವಾಗಿ ತಿಳಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಗ್ರಹಿಸಿಕೊಳ್ಬೇಕು, ಅದನ್ನು ತಿಳಿದುಕೊಳ್ಬೇಕು. ಮುಂದೆ ನೀನು ಹೋಗಬೇಕಾದ್ರೆ ಅದರಿಂದನೇ ನಿನಗೆ ಜಯ ಇದೆ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿಗಳಿಂದನೇ, ನಿನ್ನ ಕಷ್ಟಗಳಿಂದನೇ, ನಿನ್ನ ಶೋಧನೆಗಳಿಂದನೇ ದೊಡ್ಡ ಜಯ ನಿನಗೆ ಕಾದಿದೆ. ಆ ಜಯಕ್ಕೋಸ್ಕರ ಆದರೂ ಹಲ್ಲೆಲೂಯಾ ಗಾಯಗಳಾದರೂ ಆ ಗಾಯಗಳನ್ನು ಕಟ್ಟುವಾತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಗಾಯಗಳು ಎಲ್ಲೆಲ್ಲೂ ಕಾಣಲಾರ್ದಂತೆ, ಹಲ್ಲೆಲೂಯಾ, ಒಂದು ಕಲೆನೂ ಕೂಡ ಇರಲಾರ್ದಂತೆ ಆತನ ರಕ್ತದಿಂದ ತೊಳೆದಾಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರತಿಯೊಂದು ಕೂಡ ತೊಳೆದಾಗ್ತಾ ಇದ್ದಾನೆ ನಿಮ್ಮ ಜೀವಿತದಿಂದ. ನೀವು ಅನ್ಕೊತಾ ಇರ್ಬೋದು, ಬೇರೆ ಜನಗಳು ಅನ್ಕೊತಾ ಇರ್ಬೋದು, ಇವ್ರ ಜೀವನ ಹಿಂಗಿತ್ತಲ್ಲ, ಏನು ಮಾಯ ಆಗ್ಬಿಡ್ತು, ಹಲ್ಲೆಲೂಯಾ, ಏನು ಆಶ್ಚರ್ಯಕರ ಆಗ್ಬಿಡ್ತು ಅಂತ ಮಾತಾಡ್ತಾರೆ ಪ್ರಿಯರೇ. ಏನು ಮಾಯ ಆಯ್ತಪ್ಪ, ಏನು ಮರ್ಮ ಆಯ್ತಪ್ಪ, ಏನು ಮಿರಕಲ್ ಆಯ್ತಪ್ಪ ಎಂಬುದಾಗಿ ಗ್ರಹಿಸಿಕೊಳ್ತಾರೆ, ತಿಳಿದುಕೊಳ್ತಾರೆ. ಒಂದು ದಿನ ದೇವರನ್ನ ಜೀವಿತವನ್ನು ಬದಲು ಮಾಡ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.